ಒಂದು ಪ್ಲಾನ್ ಇಟ್ಕೋಬೇಕು. ಒಂದೇ ಸತಿ ಶಿಕ್ಷಕರನ್ನ ಒಂದೇ ದಿವಸ ನಾಳೆ ತಗೊಂಡ್ಬಿಡ್ತೀವಿ ಅಂತೇಳಿ ಕಷ್ಟ ಆಗ್ಬೋದು. ಆದರೆ ನಾವು ಲಕ್ಕಿ, ನಮಗೆ ಅಟ್ಲೀಸ್ಟ್ ಒಂದು ಅತಿ ಶಿಕ್ಷಕರು ಅಂತ ಇದೆ, ಅವ್ರಿಗೂ ಸ್ವಲ್ಪ ಗೌರವ ಜನ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು. ಬರೀ ನಾವು 12,000 ಕೊಡ್ತೀವಿ, ಪಾಪ ಅವರು ಭಾಳ ಬುದ್ಧಿವಂತರು, ಓದ್ಕೊಂಡು ಕೆಲಸಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೂ ಕೂಡ ಸ್ವಲ್ಪ ಮೇಲ್ದರ್ಜೆಗೆ ತಂದು ಮಕ್ಕಳ ಭವಿಷ್ಯಕ್ಕೆ ಶುದ್ಧವಾಗಿರ್ತಕ್ಕಂಥ, ಈಗ ನಾನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಮಾತು ಹೇಳಿದೆ, ಇದು BJP-ಯವ್ರ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪರವಾಗಲ್ಲ, ಮಾತು ಕೊಟ್ಟಿದ್ದೀವಿ ಪರಿಷ್ಕರಣೆ ಮಾಡ್ತೀವಿ ಅಂತ. ಈಗ ನಾವು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡೋದು ಮಕ್ಕಳ ಹಿತದೃಷ್ಟಿಯಿಂದ ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಅಂಥೇಳಿ ಏನು ಹೇಳಿದ್ದೀನಿ, ಅದೇ ರೀತಿಯಲ್ಲಿ ನಮ್ಮ ಇಲಾಖೆ ಮುಂದೆ ಕೂಡ ನಡೀತದೆ. ಮಕ್ಕಳಿಗೆ ಬೆಸ್ಟ್ ಎಜುಕೇಷನ್ ಕೊಡಬೇಕು ಅನ್ನೋದು ಆಸೆ ಆಗುತ್ತೆ. ನಮ್ಮ ದೇಶದೊಳಗೆ ಐ ಥಿಂಕ್ 33% ಅಂದ್ರೂ ಕೂಡ ದೇಶದಲ್ಲಿ ಆಗಲೇ ನಾವು ಟಾಪಲ್ಲಿ ಇದ್ದೀವಿ. ನಾವೆಲ್ಲ ಇಂಜಿನಿಯರ್ಸ್ ಇದೆಲ್ಲ ನಮ್ಮ ಸೌತ್ ಇಂಡಿಯಾದಿಂದನೇ ಜಾಸ್ತಿ ಹೋಗೋದು, ಎಸ್ಪೆಷಲಿ ಕರ್ನಾಟಕ, ತಮಿಳುನಾಡು, ಆಂಧ್ರದಿಂದನೇ. ಕೇರಳಕ್ಕಿಂತನೂ ಕೇರಳ ಕಮ್ಮಿನೇ. ಮತ್ತೆ ನೀವು ಹಂಗೆ ನೋಡಿದ್ರೆ, ಯಾಕೆಂದ್ರೆ 30ಕ್ಕೆ ಪಾಸ್ ಆಗ್ಬಿಟ್ಟು ಎಲ್ಲ ಹೋಗ್ತಾರೆ, ನಾವು 33 ಕೆಲಸ ಮಾಡಿ ನರ್ಸಾಗಿ ದುಡ್ಕೊಂಡು ನೋಡಿ ಆಸ್ತಿ ಎಲ್ಲ ಮಾಡ್ತಾರೆ. ಐ ಆಮ್ ಹ್ಯಾಪಿ, ನಂಗೆ ಸಂತೋಷ ಇದೆ. ಒಂದು ಜವಾಬ್ದಾರಿಯಾಗಿರ್ತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದಾರೆ, ಒಂದು ತೃಪ್ತಿನೂ ಕೂಡ ತಂದಿದೆ. ಬಟ್ ಇದೊಂದು ಸಾಧನೆ, ಎಲ್ಲ ಮಕ್ಕಳು ಕೂಡ ಪಾಸ್ ಆಗಬೇಕು, ಅಲ್ಲಿವರೆಗೂ ಎಜುಕೇಷನ್ ಕೊಡಬೇಕು, ಪಾಸ್ ಆಗೋರು ಡಿಸ್ಟಿಂಕ್ಷನ್ ಬರಬೇಕು. 100ಕ್ಕೆ 100 ಪ್ಲಾನ್ ಇದ್ದಂಗಿದ್ದೀರಿ ನೀವು. ಅಂದ್ರೆ ಆಸೆ ಈಗಲೂ ಇದೆ. ಆಮೇಲೆ SSLC ಒಳ್ಳೆ ರಿಸಲ್ಟ್, PUC ಥರನೇ ಇರ್ತದೆ. ಮತ್ತೆ ನಾನು ಬಂದು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಆಸೆನೂ ಕೂಡ ಇದೆ. ಯಾಕೆಂದರೆ ಮಕ್ಕಳು ಪ್ರೂವ್ ಮಾಡಿದಾಗ ಹೆಮ್ಮೆ ಆಗೋದು ಯಾವಾಗಲೂ ಅಷ್ಟೇ ತಂದೆ ತಾಯಿಯವರಿಗೆ. ಆ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಒಂಥರ ದೇವ್ರ ಕೆಲಸ. ಅದು ಶಿಕ್ಷಣವನ್ನು ಕೊಡೋದು ದೇವ್ರ ಕೆಲಸ. ಸಮ್ಟೈಮ್ಸ್ ಐ ಥಿಂಕ್ ಇವತ್ತಿನ ದೇಶ ವಿದೇಶದಲ್ಲಿ ನೋಡಿದರೆ ಅಮೇರಿಕಾ, ಇರಾನು, ಪಾಪ ಬೇರೆ ಬೇರೆ ಅವ್ರ ಹೊಡೆತಕ್ಕೆ ಇನ್ನೊಂದು ದೇಶಕ್ಕೆ ಹೊಡೆಯೋದು, ಇದೆಲ್ಲ ನೋಡಿದರೆ ಐ ಥಿಂಕ್ ಪೆನ್ ಶುಡ್ ಬಿ ಶಾರ್ಪರ್ ದೆನ್ ನೈಫ್. ಐ ಥಿಂಕ್ ಪೆನ್ ಈಸ್ ಶಾರ್ಪರ್ ದೆನ್ ನೈಫ್. ಅದಕ್ಕೆ ನಾನು ಅದನ್ನು ತರಬೇಕು. ಒಳ್ಳೆ ಬುದ್ಧಿ ಕೊಟ್ಟರೆ ಒಳ್ಳೆ ದೇಶ ಆಗುತ್ತೆ. ಒಳ್ಳೆ ದೇಶ ಆದರೆ ಹೊರ ದೇಶದಲ್ಲೂ ಕೂಡ ಗೌರವ ಸಿಗುತ್ತೆ, ನಮಗೂ ಸಿಗುತ್ತೆ ಅಂಥೇಳಿ. ಅದಾಗಲಿ, ಒಳ್ಳೇದಾಗಲಿ. ಇನ್ನೇನು ಮನುಷ್ಯರಾಗಿದ್ದ ಮೇಲೆ ಮನುಷ್ಯತ್ವನಂತೂ ಬಿಡೋಕ್ಕಾಗಲ್ಲ. ಮನುಷ್ಯತ್ವ ಬರಬೇಕಂದ್ರೆ ಬೇಸಿಕ್ ಎಜುಕೇಷನ್ ಬೇಕಾಗುತ್ತೆ. ಯು ಡೋಂಟ್ ಹ್ಯಾವ್ ಶಿಕ್ಷಣ ಇಸ್ ದ ಮೇನ್ ಫೌಂಡೇಶನ್. ಅದೆಲ್ಲ ಭಾಳ ಮುಖ್ಯ ಆಗುತ್ತೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದಿದ್ದೆ ಕಾಂಗ್ರೆಸ್ ಅವರು, ರೈಟ್ ಟು ಫುಡ್ ಆ್ಯಕ್ಟ್ ತಂದಿದ್ದೆ, ರೈಟ್ ಟು ಎಂಥದ್ದು ಇದು RTA ಎಲ್ಲ ತಂದಿದ್ದೆ ಇವರು ಕಾಂಗ್ರೆಸ್ ಪಕ್ಷದವರು. ಐ ಥಿಂಕ್ ವೆರಿ ಸೋಷಿಯಲ್ ರಿಫಾರ್ಮಿಕ್ ಸಿಚುವೇಶನ್ಸ್ನ ತಂದಿದ್ದಾರೆ. ಅದಕ್ಕೆ ಅವರಿಗೆ ಅದನ್ನು ಪಾಲಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ಅವಕಾಶವನ್ನು ಇವತ್ತು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಅವ್ರ ದೇವರು ಒಳ್ಳೇದು ಮಾಡಲಿ, ಅವ್ರ ಭವಿಷ್ಯನೂ ಕೂಡ ಉಜ್ವಲವಾಗಿರಲಿ ಅಂಥೇಳಿ ನಾನು ಅವರಿಗೂ ಕೂಡ ಹಾರೈಸ್ತೀನಿ. ಮತ್ತು ನಾನು ನಿರಂತರವಾಗಿ ನಮ್ಮ ಇಲಾಖೆ ಯಾವತ್ತೂ ಕೂಡ ಅವರ ಸೇವೆ ಮಾಡಲಿಕ್ಕೆ, ಶಿಕ್ಷಣ ಕೊಡೋದಕ್ಕೆ ಯಾವತ್ತೂ ಕೂಡ ಶ್ರಮವನ್ನು ಪಡ್ತೀವಿ.